ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಗಿಲ್ಲಿ ನಟ ಅವರು KVN ಪ್ರೊಡಕ್ಷನ್ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಸೊ ಅಪ್ಡೇಟ್ ಫೈನಲಿ ಅಂದರೆ ಇವತ್ತು ಮುಹೂರ್ತ. ಎಲ್ಲರೂ ಕೂಡ ಕಾಯ್ತಾ ಇದ್ರು ಯಾವ ಸಿನಿಮಾ ಹೇಗಿರುತ್ತೆ ಅಂತ. ಸೊ ಕೆಲವೊಂದು ವಿಚಾರಗಳಿದೆ ಈ ಒಂದು ಸಿನಿಮಾದ ಟೈಟಲು ಮತ್ತು ಹಾಗೆ ಇವತ್ತಾದಂಥ ಮುಹೂರ್ತದ ಬಗ್ಗೆ ಕೆಲವೊಂದು ವಿಚಾರ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ 21ನೇ ತಾರೀಕು ಮುಹೂರ್ತ ಕಾರ್ಯಕ್ರಮ, ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಇವತ್ತು ಗಿಲ್ಲಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ಗಿಲ್ಲಿ ಅವರಿಗೆ. ಆ್ಯಂಡ್ ಈ ಒಂದು ಸಿನಿಮಾದ ಟೈಟಲ್ ಅನೌನ್ಸ್ಮೆಂಟ್ ಆಗಿದೆ ಈಗ ಗಿಲ್ಲಿ ಅವ್ರದ್ದು. KVN ಪ್ರೊಡಕ್ಷನಲ್ಲಿ ಬರ್ತಿರುವಂಥದ್ದು ಪಳಾರ್ ಅಂತ. ಸೊ ಪೋಸ್ಟರ್ ನೋಡ್ತಿದ್ದ ಹಾಗೇ ಗೊತ್ತಾಗುತ್ತೆ ಮೇನ್ ಪೊಟೆನ್ಷಿಯಲ್ ಬಂದ್ಬಿಟ್ಟು ಗಿಲ್ಲಿ ಅವ್ರದ್ದು ಕಾಮಿಡಿ ಸೆನ್ಸು. ಆ್ಯಂಡ್ ಸ್ಪಾಂಟಿನೆಂಟ್ ಆಗಿ ಸ್ಪಾಟಲ್ಲೇ ಒಂದು ಕಾಮಿಡಿಯನ್ನು ಕ್ರಿಯೇಟ್ ಮಾಡ್ತಾರೆ. ಆಲ್ಮೋಸ್ಟ್ ಗಿಲ್ಲಿ ಅವ್ರನ್ನ ಇಷ್ಟಪಡದೇ ಇರೋರು ಯಾರೂ ಇಲ್ಲ ಅಂದ್ಕೊಳ್ತೀನಿ ಇಂಡಸ್ಟ್ರೀಲಿ. ಸೊ ಈಗ ಒಂದು ಪಳಾರ್ ಅನ್ನೋ ಒಂದು ಸಿನಿಮಾದ ಮೂಲಕ KVN ಪ್ರೊಡಕ್ಷನ್ ಮೂಲಕವಾಗಿ ಬರ್ತಾ ಇದ್ದಾರೆ. ಸೊ ಈ ಒಂದು ಸಿನಿಮಾ ನೋಡ್ತಿದ್ದಾಗೇ ಪೋಸ್ಟರ್ ನಾನು ಅಬ್ಸರ್ವ್ ಮಾಡಿದೆ. ಸೊ ಇದರಲ್ಲಿ ರಾಜಕಾರಣಿಯ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ. ಸೊ ಹಿಂದ್ಗಡೆ ಬರ್ದಿರುವಂಥ ಕೆಲವೊಂದು ಲೆಟರ್ಸ್ಗಳನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಸೊ ರಾಜಕಾರಣಿಯ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಆ್ಯಂಡ್ ಇದ್ರ ಜೊತೆಗೇನೆ ಹಿಂದ್ಗಡೆ ಇದ್ದಂಥ ಒಂದು ಸೆಕ್ಯೂರಿಟಿ ಆಮೇಲೆ ಅದೆಲ್ಲ ನೋಡ್ತಾ ಇದ್ರೆ ಒಂದು ಫುಲ್ಲಿ ಕಾಮಿಡಿ ಓರಿಯೆಂಟೆಡ್ ಸಿನಿಮಾ. ಗಿಲ್ಲಿ ಅವ್ರನಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ, ನಾವು ಕಾಮಿಡಿನ ಎಕ್ಸ್ಪೆಕ್ಟ್ ಮಾಡಬೇಕು. ಸೊ ಈ ಪಳಾರ್ ಅನ್ನೋ ಒಂದು ಸಿನಿಮಾದಲ್ಲಿ ಗಿಲ್ಲಿ ಅವರು ಚೊಚ್ಚಲವಾಗಿ ಒಂದು KVN ಪ್ರೊಡಕ್ಷನಿಂದ ಬರ್ತಾ ಇರುವಂಥದ್ದು. ಸೊ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಲಿ ಒಂದು ಬೇರೆ ಲೆವೆಲ್ಲಿಗೆ ಒಂದು ಕಾಮಿಡಿ ಸಿನಿಮಾ ಆಗಲಿ, ಗಿಲ್ಲಿ ಅವ್ರಿಗೆ ಈ ಒಂದು KVN ಪ್ರೊಡಕ್ಷನಿಂದ ಒಂದು ಒಳ್ಳೆಯ ಒಂದು ಆಪರ್ಚುನಿಟಿ ಮುಂದೆ ಸಿಗ್ತಾ ಹೋಗಲಿ ಅಂತ ನಾನು ಬಯಸ್ತೀನಿ. ಫೈನಲ್ ಆಗಿ ಈ ಒಂದು ಮುಹೂರ್ತ ಇವತ್ತು ಕಂಪ್ಲೀಟ್ ಆಗಿದೆ ಪಳಾರು. ಆ್ಯಂಡ್ ಇದನ್ನು ಕ್ಲಾಪ್ ಮಾಡಿದಂಥವರು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅವರು ಕ್ಲಾಪ್ ಮಾಡಿದ್ದಾರೆ. ಆ್ಯಂಡ್ ಅಬ್ಸಲ್ಯೂಟ್ಲಿ ಈ ಒಂದು ಮುಹೂರ್ತ ಆದಮೇಲೆ ಗಿಲ್ಲಿ ಅವರು ಈಗ ಶೂಟಿಂಗ್ನಲ್ಲಿ ಬ್ಯುಸಿ ಆಗ್ತಾರೆ. ಆ್ಯಂಡ್ ಶೂಟಿಂಗ್ ಪ್ರೊಡಕ್ಷನ್ ಆಗ್ತಾ ಹೋಗುತ್ತೆ. ಸೊ ಗಿಲ್ಲಿಯವ್ರ ಸಿನಿಮಾ ಆದಷ್ಟು ಬೇಗನೆ ಒಂದು ಬರಲಿ, ಎಲ್ಲರೂ ಕೂಡ ಒಂದು ಮನೋರಂಜನೆ ಕೊಡಲಿ ಅಂತ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಹೇಳೋದಿಷ್ಟೇ, ಗಿಲ್ಲಿ ಅವರು ಸದ್ಯದ ಒಂದು ಏನು ನಮ್ಮ ಪ್ರೆಸೆಂಟ್ ಸಿಚುವೇಶನ್ನೇ ಇದೆ, ಒಂದು ಕಾಮಿಡಿ ಜಾನರಲ್ಲಿ ಒಬ್ಬರು ಹೊಸದಾಗಿ ಒಂದು ಸಿನಿಮಾದಲ್ಲಿ ಒಂದು ಮಾಡ್ತಾ ಇದ್ದಾರೆ ಅಂತ ಅಂದಾಗ. ಆ್ಯಂಡ್ ಗಿಲ್ಲಿ ಅವರು ಆಫ್ಟರ್ ಬಿಗ್ ಬಾಸ್ ಆದಮೇಲೆ ನಾನು ಹೇಳಿದ್ದೆ ನಿಮಗೆ, ಪ್ರೀವಿಯಸ್ಸಲ್ಲಿ ತುಂಬ ಸಿನಿಮಾಗಳು ಬಂದಿದೆ ಅವ್ರದ್ದು. ಸೊ ಸೈಡ್ ರೋಲಲ್ಲಿ ಮಾಡಿರುವಂಥದ್ದು, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿರುವಂಥದ್ದನ್ನೆಲ್ಲ ಇಟ್ಕೊಂಡು ಸಿನಿಮಾ ಪ್ರಮೋಷನನ್ನು ಮಾಡಿದ್ರು. ಸೊ ಥಿಯೇಟ್ರಿಗೆ ಏನಕ್ಕೆ ಜನ ಬರಲಿಲ್ಲ ಸೊ ಅಂತೆಲ್ಲ ನಾನು ಮಾತಾಡಿದ್ದೀನಿ. ಬಟ್ ಈಗ KVN ಪ್ರೊಡಕ್ಷನ್ ಕಡೆಯಿಂದ ಅವರೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದಾಗ ಸೊ ಆಡಿಯನ್ಸ್ಗೂ ಕೂಡ ಒಂದು ಮೈಂಡ್ ಲೈಕ್ ಪ್ರೇಕ್ಷಕರಿಗೂ ಕೂಡ ಅನಿಸಿರುತ್ತೆ ಒಂದು ಮೈಂಡಲ್ಲಿ ಏನಂತಂದರೆ, ಸೊ ಗಿಲ್ಲಿ ಅವ್ರನ್ನ KVN ಪ್ರೊಡಕ್ಷನಿಂದ ಒಂದು ಚೊಚ್ಚಲವಾಗಿ ಬರ್ತಾ ಇದ್ದಾರೆ ಅಂತ ಅಂದಾಗ ಸಿನಿಮಾದಲ್ಲಿ ಆ ಒಂದು ಕಂಟೆಂಟ್ ಆಗಿರ್ಬೋದು, ಒಂದು ಕ್ವಾಲಿಟಿ ಆಗಿರ್ಬೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅಂತ. ಸೊ ಈ ಒಂದು ಸಿನಿಮಾ ಒಂದು ಗಿಲ್ಲಿಯವ್ರ ಫ್ಯಾನ್ಸ್ ಏನಿದ್ದಾರೆ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಲಿಕ್ಕೆ ಖಂಡಿತವಾಗ್ಲೂ ಕಾಯ್ತಾ ಇದ್ದಾರೆ. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಈ ಒಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಲಿಕ್ಕೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ರಿಗೂ, ಟೀಮ್ ಕೂಡ. ಆ್ಯಂಡ್ ನಾನೇನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಆ್ಯಂಡ್ ಒನ್ಸ್ ಅಗೇನ್ ಗಿಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಸೊ ನೀವು ಕೂಡ ವಿಶ್ ಮಾಡಿ ಗಿಲ್ಲಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.